ಬ್ರೇಕ್ ನಂತರ ಆಟ ಸ್ಪೆಷಲ್ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಇನ್ನೇನು ಮ್ಯಾಕ್ಸಿಮಮ್ 15-20 ನಿಮಿಷ ಬಿಡುತ್ತೆ ಸಿನಿಮಾ, ಗೊತ್ತಾಗುತ್ತೆ. ಸೊ ಅದಕ್ಕಿಂತ ಮುಂಚೆ ಇನ್ನೊಂದು 2 ಕ್ವಶನ್ ಕೇಳ್ಬಿಡ್ತೀನಿ ನಾನು ಕೂಡ. ನನಗೂ ಕ್ಯೂರಿಯಾಸಿಟಿ ಇದೆ, ಏನು ಹೇಳ್ತಾರೆ ಸ್ಟಾರ್ ಕೇಳೋಣ ಅಂದ್ಕೊಂಡ್ಬಿಟ್ಟು. ಒಂದು ಕಾಂಪ್ಲಿಕೇಟೆಡ್ ಕ್ವಶನ್ ಸರ್, ಕೇಳಲೇಬೇಕು ಅನಿಸ್ತದೆ ಸುಮಂತ್ ಆ್ಯಂಡ್ ವಿಭಾಗೆ. ಕೇಳಿ ಇಬ್ರದ್ದು ಫಸ್ಟ್ ಮೂವಿ. ಓಕೆ, ಆ್ಯಂಡ್ ಈ ಮೂವಿಲಿ ರೊಮ್ಯಾಂಟಿಕ್ ಸಾಂಗ್ ಲಾಸ್ಟಲ್ಲಿ ನೋಡಿದ್ವಲ್ಲ, ಈ ರೊಮ್ಯಾಂಟಿಕ್ ಸಾಂಗ್ ಡ್ಯೂಯೆಟ್ ಸಾಂಗಲ್ಲಿ ಹೇಗಿತ್ತು ಎಕ್ಸ್ಪೀರಿಯನ್ಸು? Experience, yeah, was romantic good. song. It's normal. Both of you is the first movie. Yeah. And first kind of romantic song. ನಾನು ಮುಂಚೆಲ್ಲ ಲವ್ ಮಾಡಿದ್ದು ಡ್ರೀಮಲ್ಲಿ ಅಂದ್ಕೊಂಡಿರ್ತೀರ, ಡೈರೆಕ್ಟಾಗಿ ಆಗಿರಲ್ಲ. ಸೊ ಫಸ್ಟು ಆಗ್ಬೇಕಾದ್ರೆ ಹೇಗಿತ್ತು ಎಕ್ಸ್ಪೀರಿಯನ್ಸ್? ಸುಮಂತ್ ನಾಚ್ಕೊಂತಾರೆ ಆಲ್ರೆಡಿ. ಇಲ್ಲ, ನಾನು ನಾಚ್ಕೋತಿಲ್ಲ. ಯಾಕಂದರೆ ಡ್ಯಾನ್ಸ್ ಮಾಡುವಾಗೆಲ್ಲ ಹುಡುಗಿ ಪ್ಲಸ್ ಡ್ಯಾನ್ಸ್ ಮಾಸ್ಟರ್ಸ್ ಇರ್ತಿದ್ರು, ಪ್ಲಸ್ ಅವ್ರು ಅಸ್ಟಿನ್ಸ್ ಇರ್ತಿದ್ರು ಹುಡುಗಿ. ಸೊ ಅವ್ರು ಮಾಡಿ ತೋರಿಸ್ತಾ ಇದ್ರು ಹಿಂಗೆ ಫೀಲ್ ಮಾಡಬೇಕು, ಹಿಂಗೆ ಮಾಡ್ಬೋದು ಅಂತ. ಸೊ ಅವ್ರು ನೋಡಿಕೊಂಡು ನಾನು ಸುಮ್ಮನೆ ಆ್ಯಕ್ಟಿಂಗ್ ಮಾಡ್ಕೊತ ಮಾಡಿಬಿಡ್ತಿದ್ದೆ. ಸೊ ನಾ ಆಮ್ ಅ ವೆರಿ ಗುಡ್ ಅಬ್ಸರ್ವರ್ ಅಂತ ಹೇಳ್ಬೋದು. ಓಕೆ, ಸೊ ಅವರು ಫೀಲ್ ಮಾಡ್ಕೊಂಡು ತೋರಿಸ್ತಾ ಇದ್ರು, ಬಟ್ ನಮ್ಮ ಓನ್ ಸೈಡಲ್ಲಿ ಫೀಲ್ ಮಾಡ್ಕೊಂಡು ಕ್ಯಾಮ್ರಾ ಬಂದು ತೋರಿಸ್ತಾ ಇದ್ವಿ. ನಿಮ್ಗೆ ಹೇಗಿತ್ತು ಎಕ್ಸ್ಪೀರಿಯನ್ಸ್? And since I had a good comfort level with him, I never found it to be very shy and all that. Just did it. ಫಸ್ಟ್ ಟೈಮ್. ಸರ್ ನೀವು ನೋಡಿರೋ ಪ್ರಕಾರ ನಿಮ್ಗೆ ಸಾಕತ್ತು ಎಕ್ಸ್ಪೀರಿಯನ್ಸ್ ಇತ್ತು, ಐ ಮೀನ್ ಸಿನಿಮಾದಲ್ಲಿ ನೋಡಿ. ಸೊ ಇವರಿಬ್ರು ಹೇಗಿತ್ತು ಪರ್ಫಾರ್ಮೆನ್ಸು? ಇಲ್ಲ, ಇನ್ವಾಲ್ವ್ಮೆಂಟ್ ಚೆನ್ನಾಗಿತ್ತು ಇಬ್ಬರದು. ಓಕೆ, ಯಾಕೆಂದರೆ ಬಿಕಾಸ್ ನಾವು ಏನೇ ಮಾಡಿದ್ರು ನಾವು ಆನ್ ಸ್ಕ್ರೀನ್ ತೋರಿಸ್ಬೇಕು, ಪಬ್ಲಿಕ್ ನೋಡ್ತಾರೆ, ಆಡಿಯನ್ಸ್ ನೋಡ್ತಾರೆ. ಅವರು ಏನೋ ಲೋವೇ ಮಾಡೋಕ್ಕೆ ಬರಲ್ಲ ಅಂತ ಅನ್ಬಾರ್ದು. ಕರೆಕ್ಟ್. ಸೊ ಇನ್ವಾಲ್ವ್ಮೆಂಟ್ ಇದ್ದರೆ ಮಾತ್ರ ಅದು ಒಂದು ಸ್ಕ್ರೀನಲ್ಲಿ ಚೆನ್ನಾಗಿ ಕಾಣಕ್ಕೆ ಸಾಧ್ಯ. ಬಟ್ ಇವರಿಬ್ಬರು ಇನ್ವಾಲ್ವ್ಮೆಂಟ್ ತುಂಬ ಚೆನ್ನಾಗಿತ್ತು, ಆನ್ ಸ್ಕ್ರೀನ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಒಂದೇ ಸಮನೆ ಮಿಡಿದಿದೆ ಮನಸ್ಸು, ನಿನಗಾಗಿ ಬಂದೆ ಬರುವೆ ಹೃದಯವ ಕಾದಿರಿಸು, ನನಗಾಗಿ ಜೀವವೇ ಬಂತು ನೀ ಬಂದರೆ, ಹೂವಿನ ಸಂತೆ ನೀನೆಂದರೆ ಏನಿದು ಸೋಜಿಗ ನಲ್ಮೆಯ ಸೋಜಿಗ. ಓಕೆ, ವಿಜಯ್ ಸರ್ ಹೇಳಿ ಇನ್ನೊಂದು ಆಟ ಮೂವಿದ ಒನ್ ಲೈನ್ ಸ್ಟೋರಿ. ಫುಟ್ಬಾಲ್ ಪ್ಲೇಯರು ಅಚಾನಕ್ಕಾಗಿ ಇವ್ರನ್ನ ಭೇಟಿ ಮಾಡೋಂಥ ಪರಿಸ್ಥಿತಿ, ಇವರು ಮನೇಲಿರೋ ಪರಿಸ್ಥಿತಿ ಯಾವ ಥರ ಇರುತ್ತೆ, ಇವ್ರು ಹೇಗೆ ನಿಭಾಯಿಸ್ತಾರೆ, ಇವರಿಬ್ಬರ ನಡುವೆ ಹೇಗೆ ಒಂದು ಪ್ರೀತಿಯ ಪಯಣ ಹೇಗೆ ಹೊರಡ್ಕೊಂಡು ಮುಂದೆ ಹೋಗ್ತಾ ಇರುತ್ತೆ, ಇದ್ರ ಮಧ್ಯೆ ಬರುವಂಥ ಕಷ್ಟಗಳು, ಆಮೇಲೆ ಇವ್ರು ಏನು ಪೇರೆಂಟ್ಸ್ ಏನು ಮಾಡ್ತಾರೆ, ಅಥವಾ ಪೇರೆಂಟ್ಸಿಂದ ಇವ್ರು ಯಾವ ಥರ ಇವ್ರಿಗೆ ಆನ್ಸರ್ ಸಿಗುತ್ತೆ, ಅದೇ ಕಥೆ ಲೈನ್. ಸೊ ಟೋಟಲಿ ಒಂದು ಕಮರ್ಷಿಯಲ್ ಟೋಟಲಿ ಕಮರ್ಷಿಯಲ್. ಹೌದೌದು. ಪ್ರತಿಯೊಂದು ಮನೆಯಲ್ಲಿ ನಡೆಯುವಂಥ ಘಟನೆಗಳು ಇತ್ತೀಚೆಗೆ ಅಂತೂ ತುಂಬ ಜಾಸ್ತಿನೇ ಆಗಿದೆ. ಎಲ್ಲಿ ನೋಡಿದ್ರು ಒಂದೇ ದಿನ ನೋಡ್ಬಿಡ್ತಾರೆ, ಲವ್ ಹುಟ್ಬಿಡುತ್ತೆ, ಒನ್ ಡೇಗೆ ಲವ್ ಆಗಿಬಿಡುತ್ತೆ ಅವ್ರಿಗೆ. ಅದು ಹೆಂಗೆ ಲವ್ ಆಗುತ್ತೋ ಗೊತ್ತಿಲ್ಲ. ಮೊದಲೆಲ್ಲ ವರ್ಷಾನುಗಟ್ಟಲೆ ತಗೊಳ್ತಿತ್ತು, ಈಗೆಲ್ಲ ಒನ್ ಡೇಗೆ ಲವ್. ಮಾತಾಡಿ ಲವ್, ಆಮೇಲೆ ಏನೋ ಒಂಥರ ಇನ್ಸ್ಟೆಂಟ್ ಕಾಫಿ ಥರ ಟಕ್ಕಂತ ಕಾಫಿ ರೆಡಿ ಪಟ್ ಅಂತ ರೆಡಿ ಆಗಿಬಿಡುತ್ತೆ. ಆ ಥರ ಅಲ್ಲ. ಈ ಹುಡುಗಿ ತುಂಬ ಚೆನ್ನಾಗಿ ಒಳ್ಳೆ ಹುಡುಗಿ ಆದರೆ ಸ್ಟ್ರೈಟ್ ಅವೇ ಮನೆಗೆ ಕರ್ಕೊಂಡು ಬನ್ನಿ, ಯಾರು ಬೇಡ ಅಂತಾರೆ. ಮನೆ ಕರ್ಕೊಂಬಂದು ತಂದೆ ತಾಯಿಗೆ ಇಂಟ್ರೊಡ್ಯೂಸ್ ಮಾಡಿ, ಅಪ್ಪ ನಾನು ಇವಳು ನೋವು ಮಾಡ್ತಾ ಇದ್ದೀನಪ್ಪ, ಇವರಪ್ಪ ಹೆಂಗಿದ್ದಾರೆ, ಅವ್ರ ಅಮ್ಮ ಹೇಗಿದ್ದಾರೆ, ಇವಳು ಇಷ್ಟು ಎಜುಕೇಷನ್ ಆಗಿದ್ದಾಳೆ, ಇವಳು ಈ ಥರ ಇದು ಮಾಡ್ತಿದ್ದಾಳೆ, ನನಗೊಂದು ಒಳ್ಳೆ ಜೀವನ ಸಂಗಾತಿಯಾಗಿ ಬರ್ತಾಳೆ ಅಂತಂದಾಗ ಯಾವ ತಂದೆ ತಾಯಿ ಬೇಡ ಅಂತ ಹೇಳಲ್ಲ. ಮೋಸ್ಟ್ಲಿ ಹುಡುಗರು ಈಗ ಮೊದಲು ನೋಡಿ, ಮೊದಲೆಲ್ಲ ಜಾತಿ ಅಂತ ಬರ್ತಿತ್ತು, ಈಗ ಜಾತಿ ಬಗ್ಗೆ ಯಾರು ತಲೆ ಕೆಡಿಸ್ಕೊಳ್ಳಲ್ಲ. ನನ್ನ ಮಕ್ಕಳು ಚೆನ್ನಾಗಿರ್ಬೇಕಪ್ಪ, ಅವ್ರಿಗೆ ಯಾವುದೇ ಥರ ಅವ್ರ ಮನಸ್ಸಿಗೆ ನೋವಾಗಬಾರ್ದು, ಅವ್ರು ಹೋದ ಮನೇಲಿ ಚೆನ್ನಾಗಿರ್ಬೇಕು, ನನ್ನ ಮಗಳು ಚೆನ್ನಾಗಿರ್ಬೇಕು ಅಂತ. ಖಂಡಿತ ನೀವು ಹೇಳಿದ್ದು 100% ಕರೆಕ್ಟ್. ಬಟ್ ಆ ವಿಷಯಕ್ಕೆ ಬಂದಾಗ ಹುಡುಗರು 90% ಹುಡುಗಿನ ಮನೆ ಕರ್ಕೊಂಡೋಗಿ ಇಂಟ್ರೊಡ್ಯೂಸ್ ಮಾಡೋ ರಿಸ್ಕ್ ತಗೊಳ್ತಾರೆ. ಬಟ್ ಹುಡುಗಿಯರು ತಗೊಳ್ತಾರೆ. ಹುಡುಗಿಯರು ಬೇಕಾದ್ರೆ 5 ವರ್ಷ 6 ವರ್ಷ ಲವ್ ಆಗಿರಲಿ, ಮನೇಲಿ ಗೊತ್ತಿಲ್ಲದಂಗೆ ಮೇಂಟೈನ್ ಮಾಡ್ತಾರೆ. ಇನ್ನೇನು ಗೊತ್ತಾಗುತ್ತೆ ಅನ್ನೋ ಟೈಮಲ್ಲಿ ಇಲ್ಲಿ ಏನೋ ಒಂದು ರೀಸನ್ ಕೊಟ್ಬಿಟ್ಟು ಎಸ್ಕೇಪ್ ಆಗುತ್ತೆ. ಹುಡುಗ ವೈನ್ ಶಾಪು ಇಲ್ಲ ಯಾರಿಗೂ ಪಾಪ ಎಲ್ಲೆಲ್ಲಿ ಹೋಗ್ತಾನೆ ಏನೋ ಆಗಲ್ಲ. ಸುಮಾರು ಸುಸೈಡ್ ಕೇಸ್ಗಳು ನೋಡಿದ್ದೀವಿ. ಸೊ ಟೋಟಲಿ ಇದೆಲ್ಲ ಬೇಸ್ಡ್ ಆನ್ ಆಗಿ ಇಟ್ಕೊಂಡು ಆಟ ಸಿನಿಮಾ ಮಾಡಿದ್ದೀರಾ. ಒನ್ ಲೈನ್ ಹೇಳಿದ್ರೆ ಫುಲ್ ಸಿನಿಮಾನ ಕಥೆನೇ ಇಂಡೈರೆಕ್ಟ್ ಆಗಿ ಹೇಳ್ಬಿಟ್ರಿ. ಹೌದು, ಬಟ್ ನಾನು ಏನು ಈ ಕಥೆ ಹೇಳಿದ್ರೆ ಆ ಕಥೆಯಲ್ಲಿ ಒಳಗಿಲ್ಲ. ಎಕ್ಸಾಂಪಲ್ ಮಾತ್ರ ಹೇಳಿದೆ. ಒಳ್ಳೆ ಕಥೆ ಅಂದ್ರೆ ನಾವು ಏನು ಹೇಳಿದ್ವಿ, ಬಟ್ ಕೆಲವು ಅಂಶಗಳು ನಾನು ಚಿತ್ರದಲ್ಲಿ ಇಟ್ಟಿದ್ವಿ. ಓಕೆ, ಎನಿವೇ ಸಾಕಷ್ಟು ಮಾತಾಡಿದ್ವಿ ಆಟ ಸಿನಿಮಾದ ಬಗ್ಗೆ. ಸಿನಿಮಾ ಕೂಡ ಬಿಟ್ಟಿದೆ ಇವಾಗ. ನೋಡೋಣ, ಆಟ ಸಿನಿಮಾ ನೋಡಿರೋರು ಫಸ್ಟ್ ಮೂವಿ ಎಲ್ರದ್ದು. ವಿಜಯ್ ಸರ್ಗೆ 4ನೇದು, 6ನೇದು. ಬಟ್ ಅದ್ರ ಹೊಸಬ್ರ ಜೊತೆ ಫಸ್ಟ್ ಮೂವಿನೇ. ಮತ್ತೆ ಪ್ರತಿಯೊಂದು ಸಿನಿಮಾನು ಮತ್ತೆ ಫಸ್ಟ್ ಎಕ್ಸ್ಪೀರಿಯನ್ಸ್. ಸ್ಯಾಂಡಲ್ವುಡ್ ಸ್ಟಾರ್ಸ್ ಏನು ಹೇಳ್ತಾರೆ, ಅವರಿಗೆ ಸಿನಿಮಾ ಎಷ್ಟು ಮಟ್ಟಿಗೆ ಇಷ್ಟ ಆಗಿದೆ ಆಟ ಅನ್ನೋದನ್ನ ನೋಡೋಣ. ಅಲ್ಲ, ಬೇಸಿಕಲಾಗಿ ಹೊಸಬ್ರು ಅಂತ ಅನ್ಸಲ್ಲ. ಹುಡುಗ ಚೆನ್ನಾಗಿ ಮಾಡಿದ್ದಾನೆ. ಫಸ್ಟ್ ಪಿಕ್ಚರ್ ಆದರೂ ಲುಕ್ಸ್ ಕಾನ್ಫಿಡೆಂಟ್ ಎನಫ್, ಚೆನ್ನಾಗಿ ಮಾಡಿದ್ದಾನೆ ಸಿನಿಮಾ. ಫೈಟ್ಸು ಚೆನ್ನಾಗಿ ಮಾಡಿದ್ದಾರೆ, ಸಾಂಗ್ಸು ಚೆನ್ನಾಗಿ ಮಾಡಿದ್ದಾರೆ. ಓವರಾಲ್ ಪಿಕ್ಚರ್ ಇಸ್ ಎನ್ ಎಂಟರ್ಟೈನ್ಮೆಂಟ್ ಫಿಲ್ಮ್. ಮಸಾಲ ಚೆನ್ನಾಗಿದೆ. ಆಟ ಚಿತ್ರದಿಂದ ಒಬ್ಬ ಭರವಸೆಯ ನಾಯಕ ನಟನಾಗಿ ಹೊರಹೊಮ್ಮಿದ್ದಾರೆ ಅಂತ ಹೇಳೋದಕ್ಕೆ
ಸಂತೋಷ ಆಗ್ತಾಯಿದೆ. ಪಿಕ್ಚರ್ ಚೆನ್ನಾಗಿದೆ. ನಿಜವಾಗ್ಲೂ ಹೊಸದಾಗಿ ಒಬ್ಬ ಹೀರೋ ವೆಲ್ಕಮ್ ಟು ಕನ್ನಡ ಇಂಡಸ್ಟ್ರಿ. ನಿಜವಾಗ್ಲೂ ಅವ್ರ ತಂದೆ ದೊಡ್ಡ ಬ್ಯಾನರ್ ಇದೆ, ಒಳ್ಳೆ ಹೀರೋ ಆಗ್ತಾರೆ ಅನ್ನೋ ನಂಬಿಕೆ ಖಂಡಿತ ಇದೆ. ಆಲ್ ದಿ ಬೆಸ್ಟ್ ಸುಮಂತ್. ಫಿಲಮ್ ತುಂಬ ಚೆನ್ನಾಗಿದೆ. ಸುಮಂತ್ ವಿಲ್ ಬಿ ಎ ವೆರಿ ಪ್ರಾಮಿಸಿಂಗ್ ಹೀರೋ ಫಾರ್ ಕನ್ನಡ ಇಂಡಸ್ಟ್ರಿ. ಆಟ ಬೊಂಬಾಟವಾಗಿದೆ, ತುಂಬ ಚೆನ್ನಾಗಿದೆ. ವೆರಿ ವೆರಿ ಗುಡ್. ಒಂದು ಒಳ್ಳೆ ಪ್ರಯತ್ನ. ಚೆನ್ನಾಗಿದೆ, ಪ್ರತಿಭೆ ಇದ್ದಂಗಿದೆ ಹುಡುಗನಿಗೆ. ಪ್ರೂವ್ ಮಾಡ್ಕೋಬೇಕು, ಇನ್ನೊಂದು ಮಾಡ್ತಾರೆ. ಇಟ್ಸ್ ಕ್ವೈಟ್ ಎಂಟರ್ಟೈನಿಂಗ್. ಲವರ್ಸು ಓಡೋಗಿ ಮದುವೆ ಆಗೋದಕ್ಕಿಂತ ತಂದೆ ತಾಯಿಗಳಿಗೆ ಮೆಚ್ಚಿಸಿ ಮದುವೆ ಆಗೋದು ವಾಸಿ ಅಂತೇಳಿ ಒಂದು ಡೈರೆಕ್ಟರ್ ಒಂದು ಒಳ್ಳೆ ಸಂದೇಶನ ಕೊಟ್ಟಿದ್ದಾರೆ. ಸ್ಯಾಂಡ್ಲ್ವುಡ್ ಸ್ಟಾರ್ಗಳು ಆಟ ಸಿನಿಮಾ ನೋಡಿ ಏನು ಹೇಳಿದ್ರು ಅನ್ನೋದು ಕೇಳಿದ್ವಿ. ಸಾಕಷ್ಟು ಜನ ಇಷ್ಟಪಟ್ಟಿದ್ದಾರೆ, ಒಳ್ಳೆ ರಿವ್ಯೂ ಬಂದಿದೆ. ಸೊ ಇನ್ನೇನಿದ್ರು ನಾಳೆ ಪ್ರೇಕ್ಷಕರು ಸಿನಿಮಾ ನೋಡಿ ಹೇಳಬೇಕು. ನಿಮಗೆ ವಿಭಾ ಆಲ್ ದ ಬೆಸ್ಟ್. Thank you so much. In the review of stars. Yes. So you have to hold your breath till tomorrow. Yes, definitely. Audience, main judges. Yeah. You have to say. Hope everything goes good. Yes, tomorrow. thank you so much. Good luck. All the best Thank for you. your first movie. Yes, thank you. Sir, ಥ್ಯಾಂಕ್ ಯು. ತುಂಬ ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಸೊ ಪ್ರೇಕ್ಷಕರು ಏನು ಹೇಳ್ತಾರೆ ಕೇಳೋ, ಅದು ಕೂಡ ಒಂದು ಖಂಡಿತ ಅವ್ರ ರಿಸಲ್ಟ್ಗೆ ನಾವು ಕಾಯ್ತಾ ಇದ್ದೀವಿ. ಖಂಡಿತ ಹೌದು, ಅವರೇ ಯಾಕಂದರೆ ಮೈನ್ ಜಡ್ಜ್ಮೆಂಟ್. ಸುಮಂತ್, ನಿಮ್ಮ ಫಸ್ಟ್ ಮೂವಿ ಸಕ್ಸಸ್ ಆಗಲಿ. ಗಾಂಧಿನಗರ ಮೆಚ್ಚು. No lace for me and all. ಕೈ ಕೊಡಲೇ ಗಿವ್ ಯು ಒನ್. Thank you. ಓಕೆ, ನೋಡಿದ್ರಿ ಆಟ ಸಿನಿಮಾನ ಸ್ಯಾಂಡ್ಲ್ವುಡ್ ಸ್ಟಾರ್ಗಳು ನೋಡಿದವ್ರು ಏನಂದ್ರು, ಅವ್ರಿಗೆ ಎಷ್ಟು ಮಟ್ಟಿಗೆ ಸಿನಿಮಾ ಇಷ್ಟ ಆಗಿದೆ ಅನ್ನೋದು ಕೂಡ ಹೇಳಿದರು ಪ್ರೀಮಿಯರ್ ಶೋ. ಸೊ ಮನೇಲಿ ಸಿನಿಮಾ ಕಾರ್ಯಕ್ರಮ ನೋಡ್ತಾರೆ, ನೀವುಗಳು ಥಿಯೇಟ್ರಿಗೆ ಬಂದುಬಿಟ್ಟು ಆಟ ಸಿನಿಮಾನ ನೋಡಬೇಕು. ಸಿನಿಮಾ ಹೇಗಿದೆ ಅಂತ ನೀವು 4 ಜನಕ್ಕೆ ಹೇಳಬೇಕು. ಇದೇ ಇವತ್ತಿನ ವಿಶೇಷ ಕಾರ್ಯಕ್ರಮ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾರೆ ಸುವರ್ಣ 24/7.